ಭಾರತದ ದಾಳಿಗೆ ಪಾಕಿಸ್ತಾನ ಬತ್ತರಗುಟ್ಟು ಹೋಗಿದೆ. ಪಾಕ್ನ ಎಲ್ಲಾ ಡ್ರೋನ್ಗಳು ಕೂಡ ಪೀಸ್. ಬೆಳಗಿನ ಜಾವ 4:30ರಿಂದ 5:30ರೊಳಗೆ ಫಿನಿಶ್ ಆಗಿದೆ. ಪಾಪಿಗಳಿಗೆ ಉಗ್ರ ಭಾಷೆಯಲ್ಲೇ ಭಾರತ ಉತ್ತರ ಕೊಟ್ಟಿದೆ. ಹಮಾಸ್ ಸ್ಟೈಲ್ನಲ್ಲೇ ಭಾರತದಿಂದ ತಿರುಗೇಟನ್ನ ಕೊಟ್ಟಿದೆ. ನೋಡಿ, ಭಾರತ ಪದೇ ಪದೇ ಕೆಣಕ್ತಲೇ ಬಂತು. ಒಂದ್ ರೀತಿ ನಾವು ಸುಮ್ಮನೆ ಇದ್ದದನ್ನ ವೈಫಲ್ಯ ಅಂತ ಅನ್ಕೊಂಡ್ಬಿಡ್ತು ಅಂತ ಕಾಣುತ್ತೆ. ಆದ್ರೆ ನಮ್ಮ ಶಕ್ತಿ ಏನು ಅನ್ನೋದು ಈಗ ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಅರ್ಥಂತಿದೆ. ಯಾಕೆಂದ್ರೆ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ದಾಳಿ ಆಗಿತ್ತು. ಏರ್ ಸ್ಟ್ರೈಕ್ ಮಾಡೋ ಮೂಲಕ ಉಗ್ರರನ್ನ ಹೊಡೆದುರುಳಿಸುವಂತಹ ನಿಟ್ಟಿನಲ್ಲಿ ಭಾರತ ಎಲ್ಲಾ ರೀತಿಯ ಕ್ರಮ ಕೈಗೊಂಡಿತ್ತು. ಆದ್ರೆ ಈ ಬಾರಿಯೂ ಕೂಡ ಉಗ್ರ ದಾಳಿ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದೊಂದಿಗೆ ನಿಂತ್ಕೋಬಹುದಾಗಿತ್ತು. ಉಗ್ರರನ್ನ ಸೆದೆಬಡಿಯುವಂತಹ ನಿಟ್ಟಿನಲ್ಲಿ ಕೈ ಜೋಡಿಸಬಹುದಾಗಿತ್ತು. ಆದ್ರೆ ಪಾಕಿಸ್ತಾನ ನಮಗೆ ಬೆದರಿಕೆಯನ್ನ ಹಾಕುವುದಕ್ಕೆ ಮುಂದಾಯಿತು. ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಬಂತು. ಅಲ್ಲಿನ ನಾಯಕರು ಕೂಡ ರಕ್ತ ಹರಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಬಂದ್ರು. ಭಾರತಕ್ಕೆ ಇನ್ನಷ್ಟು ರಕ್ತ ಕುದಿಯುವಂತೆ ಮಾಡಿದ್ರು. ಅದಕ್ಕೆ ತಕ್ಕ ಶಾಸ್ತಿಯನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ. ಅವರ ಹಲವು ಲಾಹೋರ್ ಸೇರಿದಂತೆ ಇಸ್ಲಾಮಾಬಾದ್ ಸೇರಿದಂತೆ ಹಲವು ಪ್ರಮುಖ ನಗರಗಳು ಛಿದ್ರವಾಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಪಾಕಿಸ್ತಾನ ಯಾವ ರೀತಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಯಿತು, ಯಾವ ರೀತಿ ಮಿಸೈಲ್ಗಳ ದಾಳಿಯನ್ನ ನಡೆಸ್ತು, ಯಾವ ರೀತಿ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತು, ಅದನ್ನ ಭಾರತ ಹೇಗೆ ಹೊಡೆದುರುಳಿಸ್ತು ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ದಾಳಿ ಸಂದರ್ಭದಲ್ಲಿ ಸಿಕ್ಕಂತಹ ಬುಲೆಟ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪಾಕಿಸ್ತಾನ ಭಾರತದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಯಿತು, ಯಾವ ರೀತಿ ಭಾರತ ಇದನ್ನ ಹಿಮ್ಮೆಟ್ಟಿಸ್ತು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ.